ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುವಂತಹ ಸುದ್ದಿ. ಹಾಗಿದ್ರೆ ಅಂತಹ ಬೆಳವಣಿಗೆ ಏನಾಯ್ತು ಅಂತ ನೋಡ್ತಾ ಹೋದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಅತಿ ದೊಡ್ಡ ಬೆಳವಣಿಗೆ ಇದು. ಸುವರ್ಣ ನ್ಯೂಸ್ ನಲ್ಲಿ ಮೈತ್ರಿಯ ಅತಿ ದೊಡ್ಡ ರಹಸ್ಯವನ್ನ ಬಿಚ್ಚಿಡ್ತಾ ಇದ್ದೀವಿ. ಏನಾ ಸುದ್ದಿ, ಯಾವ ರೀತಿಯಲ್ಲಿ ರಾಜ್ಯ ರಾಜಕಾರಣದ ದಿಕ್ಕು ಬದಲಾಗುತ್ತೆ ಅಂತ ನೋಡ್ತಾ ಹೋದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಬಂದಿರುವಂತಹ ಮೆಗಾ ಬಂಪರ್ ಆಫರ್ ನ ಸುದ್ದಿ ಅದು. ಆ ಆಫರ್ ಅನ್ನು ಅವರೇನಾದ್ರೂ ಒಪ್ಪಿದ್ದೇ ಆದಲ್ಲಿ ರಾಜ್ಯ ರಾಜಕಾರಣದ ದಿಕ್ಕು ಬದಲಾಗುತ್ತಾ? ಹಾಗಾದ್ರೆ ಯಾರು ಆಫರ್ ಕೊಟ್ರು? ಏನ್ ಆಫರ್ ಅದು? HDKಗೆ ಕೊಟ್ಟಂತಹ ಬಂಪರ್ ಆಫರ್ ಆದ್ರೂ ಏನು? ಮೈತ್ರಿಗೆ ಬಲ ತುಂಬೋದಕ್ಕೆ, ಮತ್ತಷ್ಟು ಬಲವನ್ನ ತುಂಬೋದಕ್ಕಾಗಿ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಗಟ್ಟಿಗೊಳಿಸೋದಕ್ಕೆ ಮತ್ತೊಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಗೋವಾ ಸಿಎಂ ನೇತೃತ್ವದಲ್ಲಿ ಮಹತ್ವದ ಮಾತುಕತೆ ನಡೆದಿದೆ. ಮೈತ್ರಿ ವಿಚಾರಕ್ಕೆ ಮಧ್ಯಸ್ಥಿಕೆ ವಹಿಸಿದ್ರು ಗೋವಾ ಸಿಎಂ. ಈಗ ಮುಂದಿನ ಹೆಜ್ಜೆಗೂ ಕೂಡ ಸಾವಂತ್ ಹೆಜ್ಜೆ ಇಡ್ತಾ ಇದ್ದಾರೆ, ಮತ್ತೆ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ. ಮೈತ್ರಿ ವಿಚಾರಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದಂತಹ ಗೋವಾ ಸಿಎಂ ಈಗ ಪ್ರಧಾನಿ ಮೋದಿ ಚರ್ಚೆ ನಡೆಸಿದ್ದಾರೆ ಅವರ ಜೊತೆ. ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುತ್ತೆ ಈ ಬೆಳವಣಿಗೆ ಅಂತಲೇ ಅಂದಾಜಿಸಲಾಗ್ತಾ ಇದೆ, ವಿಶ್ಲೇಷಿಸಲಾಗ್ತಾ ಇದೆ. ಹಾಗಾದ್ರೆ ಏನಾಗಬಹುದು ಈ ವಿಚಾರದಲ್ಲಿ HDK ಅವರ ನಿರ್ಧಾರ, ಅಂತ ಆಫರ್ ಏನದು ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಹಾಗಿದ್ರೆ ಆಫರ್ ಕೊಟ್ಟವ್ರು ಯಾರು ಅನ್ನೋದು ಇಲ್ಲಿ ಪ್ರಮುಖ ಆಗುತ್ತೆ. HDKಗೆ ಖುದ್ದು ಆಫರ್ ಕೊಟ್ಟಿರೋದು ಬೇರಾರು ಅಲ್ಲ, ಪ್ರಧಾನಿ ಮೋದಿ. ಲೋಕಸಭೆಗೆ HDK ಸ್ಪರ್ಧಿಸಲಿ ಅಂತ ಮೋದಿ ಹೇಳ್ತಿದಾರಂತೆ. ಅಂತದೊಂದು ಬಂಪರ್ ಆಫರ್ ಕೊಡಲಾಗಿದೆ. ಜೆಡಿಎಸ್ ಎಲ್ಲಿ ಗೆಲ್ಲಲಿದೆಯೋ ಅಂತಹ ಗೆಲ್ಲುವ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿಕ್ಕೆ HDKಗೆ ಈಗ ಮೋದಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ HDK ಏನಾದ್ರೂ ಗೆದ್ದಿದ್ದೆ ಆದ್ರೆ ಮತ್ತೊಂದು ಆಫರ್ ಇದೆ ಅವರಿಗೆ ಶ್ವೇತಾ. ಸಂಪುಟದಲ್ಲೂ ಕೂಡ ಸ್ಥಾನ ನೀಡೋ ಬಗ್ಗೆ ಈಗ ಚರ್ಚೆಯಾಗ್ತಾ ಇದೆ. ಕೇಂದ್ರ ಸಂಪುಟದಲ್ಲಿ HDK ಸೇರಿಸೋದ್ರ ಬಗ್ಗೆ ಮೋದಿ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಇಂಥದೊಂದು ಪ್ಲಾನ್ ರೆಡಿ ಆಗಿದೆ. ಗೋವಾ ಸಿಎಂ ಸಾವಂತ್ ಜೊತೆ ಈಗ ಮೋದಿ ಚರ್ಚೆಯನ್ನ ನಡೆಸಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ಸಂದರ್ಭದಲ್ಲೂ ಕೂಡ ಗೋವಾ ಸಿಎಂ ಮಧ್ಯಸ್ಥಿಕೆ ವಹಿಸಿದ್ರು. ಈಗ ಈ ವಿಚಾರದಲ್ಲೂ ಕೂಡ ಗೋವಾ ಸಿಎಂ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ. ಗೋವಾ ಸಿಎಂ ಜೊತೆ ಮೋದಿ ಮಾತಾಡಿದ್ದಾರೆ. ಹಾಗಾಗಿ ಈ ಬೆಳವಣಿಗೆ ರಾಜ್ಯ ರಾಜಕೀಯದ ಮೇಲೆ, ಬರುವಂತಹ ಲೋಕಸಭೆ ಚುನಾವಣೆಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಕಾಂಗ್ರೆಸ್ ವಿರುದ್ಧ ಲೋಕಸಭೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ, ಆ ಮೈತ್ರಿಗೆ ಬಲ ತುಂಬೋದಕ್ಕಾಗಿ HDKಗೆ ಸಚಿವ ಸ್ಥಾನ ಕೊಟ್ರೆ ಉತ್ತಮ. ರಾಜ್ಯದಲ್ಲಾಗ ಮೈತ್ರಿಯಿಂದ ಹೆಚ್ಚು ಸ್ಥಾನ ಗೆಲ್ಲಬಹುದು ಅನ್ನೋದು ಲೆಕ್ಕಾಚಾರ. ಆದ್ರೆ ಈ ಸ್ಪರ್ಧೆ ಬಗ್ಗೆ, ಈ ಆಫರ್ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಕುಮಾರಸ್ವಾಮಿ ಅವರು. ಗೌಡರ ಜೊತೆ ಚರ್ಚಿಸಿ, ದೇವೇಗೌಡರ ಜೊತೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ HDK. ಜೊತೆಗೆ ಇಲ್ಲೂ ಕೂಡ ಮಧ್ಯಸ್ಥಿಕೆ ವಹಿಸಿರೋದು ಗೋವಾ ಸಿಎಂ ಪ್ರಮೋದ್ ಸಾವಂತ್. ಹಾಗಿದ್ರೆ ಕುಮಾರಸ್ವಾಮಿ ಈ ಬಂಪರ್ ಆಫರ್ ಅನ್ನ ಒಪ್ಕೊಳ್ತಾರಾ? ಒಪ್ಕೊಂಡಿದ್ದೆ ಆದ್ರೆ ಎಲ್ಲಿಂದ ಕಣಕ್ಕಿಳಿತಾರೆ? HDK ಒಂದು ವೇಳೆ ಸ್ಪರ್ಧೆ ಮಾಡೋದಕ್ಕೆ ಒಪ್ಕೊಂಡ್ರೆ ಎಲ್ಲಿಂದ ಹಾಗಾದ್ರೆ ಸ್ಪರ್ಧೆ ಮಾಡಬಹುದು? ಕುಮಾರಸ್ವಾಮಿ ಅವರ ಮುಂದೆ ಎರಡು ಆಪ್ಷನ್ ಇದೆ, ಎರಡು ಸೇಫ್ ಕ್ಷೇತ್ರಗಳು ಅವರ ಮುಂದಿದೆ. ಆ ಎರಡು ಲೋಕಸಭಾ ಕ್ಷೇತ್ರದ ಮೇಲೆ ದಳಪತಿಗೂ ಕೂಡ ಒಲವಿದೆ. ಹಾಗಾದ್ರೆ ಯಾವುದು ಆ ಎರಡು ಕ್ಷೇತ್ರ? ಯಾವುದು ಆ ಎರಡು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರೋದು HDK ಅಂದ್ರೆ ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಉತ್ತರದ ಮೇಲೆ ಕಣ್ಣಿಟ್ಟಿದ್ದಾರಂತೆ HDK. ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಿಜೆಪಿ ಸರ್ವೆಯಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲುವಂತಹ ಸೂಚನೆ ಸಿಕ್ಕಿರೋದ್ರಿಂದ ಆದಷ್ಟು ಸೇಫ್ ಆದಂತಹ ಕ್ಷೇತ್ರದಲ್ಲೇ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿ ಅಲ್ಲಿಂದ ಅವರನ್ನ ಗೆಲ್ಲಿಸಿಕೊಂಡು ಬಂದು ಸಚಿವ ಸ್ಥಾನ, ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಕೂಡ ಕೊಡೋ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ ಇದೆ. ಆದ್ರೆ ಕುಮಾರಸ್ವಾಮಿ ಅವರು ಇದರ ಬಗ್ಗೆ ಯಾವುದೇ ನಿರ್ಧಾರ ತಗೊಂಡಿಲ್ಲ. ಸದ್ಯಕ್ಕೆ ಸಿಂಗಾಪುರ ಪ್ರವಾಸದಲ್ಲಿದ್ದಾರೆ ಕುಮಾರಸ್ವಾಮಿ ಅವರು. ಸಿಂಗಾಪುರದಿಂದ ವಾಪಸ್ ಬರ್ತಾ ಇದ್ದಂತೆ ದೆಹಲಿಗೆ ಹೋಗ್ತಾರೆ HDK. ಅಲ್ಲಿ ಒಂದಷ್ಟು ಮಾತುಕತೆ ನಡೆಸ್ತಾರೆ. ಆದ್ರೆ ಅಂತಿಮವಾಗಿ ದೇವೇಗೌಡರ ಜೊತೆ ಮಾತಾಡಿ ನಾನು ಫೈನಲ್ ಡಿಸಿಷನ್ ತಗೋತೀನಿ ಅಂತ ಹೇಳ್ತಿದ್ದಾರಂತೆ ಕುಮಾರಸ್ವಾಮಿ ಅವರು. ಹಾಗಿದ್ರೆ ಕೇಂದ್ರ ಸಂಪುಟಕ್ಕೆ ಸೇರಿಸಿಕೊಳ್ತಾರಾ ಅವರನ್ನ ಗೆದ್ದಿದ್ದೇ ಆದರೆ? ಆ ಬಗ್ಗೆ ಮಾತುಕತೆ ಕೂಡ ನಡೆಯಲಿದೆ. ಒಂದೊಮ್ಮೆ ಕುಮಾರಸ್ವಾಮಿ ಒಪ್ಪಿದ್ದೇ ಆದಲ್ಲಿ ಒಂದು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ, ಕೇಂದ್ರ ಸಚಿವರಾಗ್ತಾರಾ? ಹಾಗಿದ್ರೆ ಮಾಜಿ ಸಿಎಂ HDKಗೆ ಸಿಕ್ಕಿರುವಂತಹ ಈ ಬಂಪರ್ ಆಫರ್ಗೆ ಯಾವ ರೀತಿ ಅವರು ಸ್ಪಂದಿಸ್ತಾರೆ ಅನ್ನೋದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್,
ಬಿಜೆಪಿ ಜೆಡಿಎಸ್ ಮೈತ್ರಿಯೇ ಒಂದಷ್ಟು ಬದಲಾವಣೆ ತರತ್ತೆ ಅಂತ ಲೆಕ್ಕಾಚಾರ ಇತ್ತು. ಈಗ ಒಂದು ಸ್ವಲ್ಪ ಮುಂದುವರೆದಂತೆ ಕುಮಾರಸ್ವಾಮಿ ಅವರನ್ನೇ ಲೋಕಸಭೆ ಚುನಾವಣೆಗೆ ಕಣಕ್ಕಿಳಿಸೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಗೆದ್ದ ನಂತರ ಅವರಿಗೆ ಸಚಿವ ಸ್ಥಾನ ಕೊಡೋದ್ರ ಬಗ್ಗೆಯೂ ಕೂಡ ಒಲವಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದು ಯಾವ ರೀತಿ ಬದಲಾವಣೆಯನ್ನ ತರಬಹುದು, ಯಾವ ರೀತಿ ಸಹಾಯಕ ಆಗಬಹುದು ಲೋಕಸಭೆ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ಗೆ? ಶ್ವೇತಾ, ಈಗಾಗಲೇ ರಾಜ್ಯದಲ್ಲಿ JDS ಮತ್ತೆ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನ ಎದುರಿಸೋದಕ್ಕೆ ಸಜ್ಜಾಗಿದೆ. ಈ ಮೈತ್ರಿಗೆ ಇನ್ನಷ್ಟು ಬಲ ತಂದುಕೊಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಬಿಜೆಪಿ ನಾಯಕರು ಮಾಡಿರುವಂತಹ ಒಂದು ಪ್ಲಾನ್ ಇದು ಅಂತ ಹೇಳ್ಬೋದು. ಯಾಕೆಂತಂದ್ರೆ JDSನ ಕಾರ್ಯಕರ್ತರಲ್ಲಿ ಇನ್ನೊಂದಷ್ಟು ಉತ್ಸಾಹ ತುಂಬುವಂತ ನಿಟ್ಟಿನಲ್ಲಿ, ಅದರ ಜೊತೆಯಲ್ಲಿ ಗೆಲ್ಲುವ ಕ್ಷೇತ್ರದಿಂದ ಕುಮಾರಸ್ವಾಮಿ ಅಂತಹ ಸಮರ್ಥ ಅಭ್ಯರ್ಥಿ, ಪ್ರಬಲ ಅಭ್ಯರ್ಥಿ ನಿಂತಿದ್ದೇ ಆದಲ್ಲಿ ಅದು ಮೈತ್ರಿಗೆ ಇನ್ನೊಂದಷ್ಟು ಬಲ ತಂದುಕೊಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಇಂಥದ್ದೊಂದು ಪ್ಲಾನ್ ರೂಪುಗೊಂಡಿರುವಂಥದ್ದು. ಈಗಾಗಲೇ ಈ ಒಂದು ಮೈತ್ರಿಗೆ ಮಧ್ಯಸ್ಥಿಕೆ ವಹಿಸಿರುವಂತಹ ಗೋವಾ CM ಪ್ರಮೋದ್ ಸಾವಂತ್ ಅವರ ನೇತೃತ್ವದಲ್ಲೇ ಇಂಥದ್ದೊಂದು ಮಾತುಕತೆ ಕೂಡ ಆಗಿದ್ದು, ಮೋದಿಯವರು ಪ್ರಮೋದ್ ಸಾವಂತ್ ಜೊತೆಯಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನ ಮಾಡಿದ್ದಾರೆ. ಮುಂದಿನ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನುವಂಥದ್ದು ಈ ಒಂದು ಪ್ಲಾನ್ನ ಉದ್ದೇಶ ಕೂಡ ಆಗಿದೆ. ಇದರ ಜೊತೆಯಲ್ಲಿ ಗೆಲ್ಲುವ ಕ್ಷೇತ್ರಗಳ ಯಾವುದೆಲ್ಲ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸರ್ವೆ ರಿಪೋರ್ಟ್ ಕೂಡ ಕೇಂದ್ರದ ನಾಯಕರ ಕೈ ಸೇರಿದ್ದು, ಬೆಂಗಳೂರು ಉತ್ತರ ಅಥವಾ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕುಮಾರಸ್ವಾಮಿ ನಿಲ್ಲಬೇಕು, ಅಲ್ಲಿಂದ ಗೆದ್ದು ಕೇಂದ್ರದಲ್ಲಿ ಸಚಿವ ಸಂಪುಟದಲ್ಲಿ ಸಚಿವರಾಗಬೇಕು ಅನ್ನುವಂಥದ್ದು ಈ ಒಂದು ಪ್ಲಾನ್. ಗೋವಾ CM ಜೊತೆ ಈಗಾಗಲೇ ಈ ಒಂದು ಮಾತುಕತೆ ಕೂಡ ಆಗಿದೆ. 20ರ ನಂತರ ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ JDSಗೆ ಎಷ್ಟು ಸ್ಥಾನಗಳು ಸಿಗಬೇಕು ಅನ್ನೋದರ ಮಾತುಕತೆ ಕೂಡ ಆಗುತ್ತೆ. ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಈ ಒಂದು ಆಫರ್ ಏನಿದೆ ಇದರ ಬಗ್ಗೆ ಕೂಡ ಮಾತುಕತೆ ನಡೆಯುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿಗೆ ಇನ್ನೊಂದಷ್ಟು ಬಲ ತುಂಬುವಂತ ನಿಟ್ಟಿನಲ್ಲಿ, JDS ಮತ್ತೆ ಬಿಜೆಪಿ ಕಾರ್ಯಕರ್ತರಲ್ಲಿ ಇನ್ನೊಂದಷ್ಟು ಉತ್ಸಾಹ ತರುವಂತ ನಿಟ್ಟಿನಲ್ಲಿ ಇಂಥದ್ದೊಂದು ಪ್ಲಾನ್ ಕೂಡ ರೂಪುಗೊಂಡಿದ್ದು, ಈ ಎರಡು ಕ್ಷೇತ್ರಗಳಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರ ಇರ್ಬೋದು ಅಥವಾ ಬೆಂಗಳೂರು ಉತ್ತರ ಇರ್ಬೋದು, ಈ ಎರಡರಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಅವರನ್ನ ಅಭ್ಯರ್ಥಿಯಾಗಿ, ಮೈತ್ರಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಸದ್ಯಕ್ಕೆ ಬಿಜೆಪಿ ನಾಯಕರ ಮುಂದಿರುವಂತಹ ಲೆಕ್ಕಾಚಾರ ಅಂತ ಹೇಳ್ಬೋದಾಗಿದೆ. ಶ್ವೇತಾ, ಅಂದ್ರೆ ಸುರೇಶ್, ಈಗ ಗಮನಿಸ್ತಾ ಹೋದ್ರೆ ಬಹಳ ಬಂಪರ್ ಆಫರ್ ಮೇಲ್ನೋಟಕ್ಕೆ ನಮಗ್ ನೋಡ್ತಾ ಹೋದ್ರೆ, ಆದ್ರೆ ನಿಜಕ್ಕೂ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಏನು, JDSನ ಲೆಕ್ಕಾಚಾರ ಈ ಹಿಂದೆ ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ಅಂತ ಅಲ್ಲದೆ ಇದ್ರು ಎಲ್ಲೋ ಒಂದು ಕಡೆ ನಿಖಿಲ್ ನಿಲ್ತಾರಾ, ಕುಮಾರಸ್ವಾಮಿ ನಿಲ್ತಾರಾ ಅಂತ ಮಂಡ್ಯ ವಿಚಾರಕ್ಕೆಲ್ಲ ಮಾತುಕತೆಗಳಾಗ್ತಾ ಇತ್ತು. ಅಂದ್ರೆ ಇದೊಂದು ಲೆಕ್ಕಾಚಾರ JDSನಲ್ಲೂ ಕೂಡ ಇದೆಯಾ? ಖುದ್ದು ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿಬೇಕು, ಚುನಾವಣಾ ಕಣಕ್ಕಿಳಿಬೇಕು ಅನ್ನೋದು, ಅದಕ್ಕೆ ಪೂರಕವಾಗಿ ಸಿಕ್ಕಿರುವಂತಹ ಆಫರ್ ಅನ್ನು ಒಪ್ಕೊಳ್ಳೋ ಸಾಧ್ಯತೆ ಎಷ್ಟಿದೆ ಅಂತ? ಪ್ರತಿಮಾ, ಈ ಮಾತುಕತೆ ಸದ್ಯಕ್ಕೆ ಮೋದಿ ಮತ್ತೆ ಪ್ರಮೋದ್ ಸಾವಂತ್ ನಡುವೆ ನಡೆದಿರುವಂತಹ ಮಾತುಕತೆ. ಕುಮಾರಸ್ವಾಮಿ ಅವರು ಸದ್ಯಕ್ಕಿನ್ನೂ ಇದನ್ನ ಒಪ್ಪಿಲ್ಲ ಆದರೂ ಕೂಡ ದೇವೇಗೌಡರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನ ತಿಳಿಸೋದಾಗಿ ಸದ್ಯಕ್ಕಂತೂ ಹೇಳಿದ್ದಾರೆ. ಒಂದು ವೇಳೆ ಕುಮಾರಸ್ವಾಮಿಯವರೇ ಅಭ್ಯರ್ಥಿಯಾಗಿ ನಿಂತರೆ ಅದು JDSಗೂ ಇನ್ನೊಂದಷ್ಟು ಬಲವನ್ನ ತಂದುಕೊಡ್ಬೋದು ಅನ್ನುವಂತಹ ಲೆಕ್ಕಾಚಾರ JDSನ ನಾಯಕರಲ್ಲೂ ಕೂಡ ಇದೆ. ಸದ್ಯಕ್ಕಂತೂ ದೇವೇಗೌಡರನ್ನ ಹಾಸನದಿಂದ ಕಣಕ್ಕಿಳಿಸಬೇಕು ಒಂದು ಕಡೆ ಅನ್ನುವಂಥ ಮಾತುಕತೆಗಳು ನಡೀತಾ ಇದ್ರು ಕೂಡ ದೇವೇಗೌಡರು ಇದಕ್ಕೆ ಒಪ್ಪಿಲ್ಲ. ಮತ್ತೊಂದು ಕಡೆ ನಿಖಿಲನ್ನು ಕೂಡ ಮಂಡ್ಯದಿಂದ ಕಣಕ್ಕಿಳಿಸೋದಿಲ್ಲ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾಗಿ JDSನಿಂದ ಕುಮಾರಸ್ವಾಮಿ ಅಂತ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿದಿದ್ದೇ ಆದಲ್ಲಿ JDSಗೂ ಒಂದಷ್ಟು ಬಲ ಬರಬಹುದು ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಇಂಥದ್ದೊಂದು ಮಾತುಕತೆಗಳು ನಡೀತಾ ಇರುವಂಥದ್ದು. ಆದರೆ ಸ್ಪರ್ಧೆ ಮಾಡೋದಕ್ಕೆ ಇಲ್ಲಿಯ ತನಕ ಕುಮಾರಸ್ವಾಮಿ ಅವರು ಒಪ್ಪಿಗೆಯನ್ನು ಸೂಚಿಸಿಲ್ಲ. ಸದ್ಯಕ್ಕೆ ದೇವೇಗೌಡರ ಜೊತೆಯಲ್ಲಿ ಮಾತುಕತೆ ನಡೆಯುತ್ತೆ. ಅದಾದ ನಂತರ ಈಗಷ್ಟೇ ಸಿಂಗಪುರ್ನಿಂದ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ನಾಳೆ ಅಥವಾ ನಾಡಿದ್ದು ಅಂದ್ರೆ 20ರ ನಂತರ ಅವರು ದೆಹಲಿಗೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಒಂದು ಅಂತಿಮ ಮಾತುಕತೆಗಳು ನಡೆಯಲಿದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.